Hello guys, welcome back to year 1 YouTube channel. ಆ್ಯಂಡ್ ಇವತ್ತು ಗೌರಿ ಗಣೇಶ ಹಬ್ಬ ಆ್ಯಂಡ್ ಗಣೇಶ ಹಬ್ಬ ಇವತ್ತು ಆಲ್ರೆಡಿ ನಾವು ತಂದಿರೋ ಸ್ಟಾಲ್ ಪ್ಲೇಸಿಗೆಲ್ಲ ನಾವು ತೋರಣ ಕಟ್ಟಿ ಸ್ವಲ್ಪ ಡೆಕೋರೇಷನ್ ಜಾಸ್ತಿ ಇಲ್ವಲ್ಲ, ಸೊ ಸಿಂಪಲ್ಲಾಗಿ ಫ್ಲವರ್ಸ್ ಇದ್ವು ಡೆಕೋರೇಟಿವ್ ಐಟಮ್ಸ್ದು. ಸೊ ಅದನ್ನೆಲ್ಲ ಅಪ್ಪ ಜೋಡಿಸ್ತಾ ಇದ್ದಾರೆ. ಆ್ಯಂಡ್ ಬಾಳೆಕಂದು ತಂದಿದ್ವಿ ಆ್ಯಂಡ್ ಎಲ್ಲ ಬಾಗಿಲಿಗೂ ಹೂ ಈ ಥರ ಡೂಪ್ಲಿಕೇಟ್ ಹೂವು ಹಾಕಿ ತೋರಣ ಥರ ಮಾಡಿದ್ವಿ. ಆ್ಯಂಡ್ ಪುಟ್ಟ ಗಣಪತಿ ವಿಗ್ರಹನಕ್ಕೆ ಪೂಜೆ ಮಾಡಿದ್ವಿ ಆ್ಯಂಡ್ ಮೋದಕ ಮಾಡ್ಕೊಂಡ್ವಿ. ಆ್ಯಂಡ್ ಹಣ್ಣುಗಳು ಒಂದು ಬಟ್ಲಲ್ಲಿ ಹೂಗಳನ್ನ ಜೋಡಿಸಿ ಆ್ಯಂಡ್ ಈಗೆಲ್ಲ ಎಲ್ಲದಕ್ಕೂ ಹೂವಿನ ಅಲಂಕಾರ. ಆ್ಯಂಡ್ ಗಣೇಶ ಹಬ್ಬ ಅಲ್ವ, ಸಿಂಪಲ್ಲಾಗಿ ಏನೂ ಇಲ್ಲ ಅಷ್ಟೊಂದು. ಸೊ ಹಾಗಾಗಿ ನಾವು ಮಾರ್ನಿಂಗೇ ಮಾಡ್ಕೊಂಡ್ವಿ. ಆ್ಯಂಡ್ ಹೂವು ಗ್ಲಾಸ್ ಹತ್ರ ಡೋರ್ ಗ್ಲಾಸ್ ಹತ್ರ ಅಂಟಿಸಿದ್ವಿ, ಮೀನ್ಸ್ ಹಾಕಿದ್ವಿ. ಆ್ಯಂಡ್ ಬಾಗಿಲಿಗೂ ಕೂಡ ಒಂದು ತಿಂಡಿಂದು ತಂದಿದ್ವಿ. ಆ್ಯಂಡ್ ಬಾಳೆಕಂದು 2 ಸೈಡ್ಗೂ ಕಟ್ಟಿದ್ದೀವಿ. ಆ್ಯಂಡ್ ತುಳಸಿನೂ ಕೂಡ ರೆಡಿಯಾಗಿದೆ. ಆ್ಯಂಡ್ ಇದು ನಮ್ಮ ಫೈನಲ್ ಲುಕ್ ಆಫ್ ಗಣೇಶ. ಇನ್ನು ಬರೀ ಗಣೇಶ ಪ್ರತಿಷ್ಠಾಪನೆ ಆಗಬೇಕು ಅಷ್ಟೇ. ಇನ್ನು ದೀಪಗಳಿಗೆ ಹಚ್ಚಿ ಎಲ್ಲ ಎಣ್ಣೆ ಬತ್ತಿ ಎಲ್ಲ ಇಕ್ಕಿ ಹೂವೆಲ್ಲ ಸುತ್ತಿ ಬಾಳೆಕಂಬಕ್ಕೆ ಮೀನ್ಸ್ ದೀಪಾವಳಿ ಕಂಬಕ್ಕೆಲ್ಲ ಸುತ್ತಿ ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಅದು ಹಾರ ಗಣಪತಿಗೆ ಹಾಕೋದು. ಆ್ಯಂಡ್ ಗಣಪತಿಗೆ ಮುಡ್ಸೋಕ್ಕೆ ಅಕ್ಕಿ ಎಲ್ಲ ಹಾಕಿ ರೆಡಿ ಮಾಡಿದ್ದಾರೆ. ಆ್ಯಂಡ್ ಗರ್ಕೆ ಕೂಡ ತಂದಿದ್ವಿ ನಾವು. ಆ್ಯಂಡ್ ಅಜ್ಜಿ ದೇವ್ರ ಮನೇನು ಕೂಡ ಆಲ್ರೆಡಿ ಬೇಗ ರೆಡಿ ಮಾಡಿಕೊಂಡ್ರು. ಏನೋ ಜಾಸ್ತಿ ಇಲ್ವಲ್ಲ, ಎಲ್ಲ ನೈಟೇ ಎಲ್ಲ ಆಗಿತ್ತು. ಆ್ಯಂಡ್ ತಾತ ನಾನು ಎಲ್ಲ ಬಾಗಿಲಿಗೆ ತೋರಣ ಕಟ್ವಿ. ಆ್ಯಂಡ್ ಒಂದು ಪ್ಲೇಟಲ್ಲಿ ಗೌರಿನ ಕೊಂಡಿಸ್ಕೊತೀವಿ ಆ್ಯಂಡ್ ಇನ್ನೊಂದು ಪ್ಲೇಟಲ್ಲಿ ಗಣಪತಿನ ಕೊಂಡಿಸ್ಕೊತೀವಿ ನಾವು. ಆ್ಯಂಡ್ ಇನ್ನೇನು ಹೊರಟಿದ್ದೀವಿ ನಾವು ಆಲ್ರೆಡಿ. ನೀವು ನೋಡ್ಬೋದು ಈಗ ಗಣಪತಿಗಳೆಲ್ಲ ಸೈಡ್ ಇರುತ್ತೆ ನೋಡಿ, ಎಲ್ಲ ಕಲರ್. ಬಟ್ ನಮಗೆ ಬೇಕಾಗಿದ್ದು ಮಣ್ಣಿಂದು ಗಣಪತಿ ಮತ್ತು ಮಣ್ಣಿಂದು ಗೌರಿ. ಸೊ ನಾವು ಅದಕ್ಕೋಸ್ಕರ ಹುಡ್ಕೊಂಡು ಹೋದ್ವಿ. ಆ್ಯಂಡ್ ಫೈನಲಿ ಇಲ್ಲಿ ಇದೆ ಅಂತ ಅಂದ್ಕೊಂಡ್ವಿ, ಬಟ್ ಇಲ್ಲಿ ಇಲ್ಲ. ಅಲ್ಲಿದೆ, ಬಟ್ ಅದೆಲ್ಲ ಸ್ಮಾಲ್ ಆಯಿತು. ನಾವು ಮೀಡಿಯಮ್ ಸೈಜಿಂದ. ಆ್ಯಂಡ್ ಇಲ್ಲೇ ನಾವು ಗಣಪತಿನ ತೊಗೊಂಡಿದ್ದು, ಮೀನ್ಸ್ ಗೌರಿನ ತೊಗೊಂಡಿದ್ದು, ಪುಟ್ಟ ಗೌರಿ. ಆ್ಯಂಡ್ ಇಲ್ಲಿ ಎಲ್ಲ ಈ ಏರಿಯಾದಲ್ಲಿ ಇರ್ತಾರಲ್ಲ ಆ ಥರ ಗಣಪತಿಗಳಿದ್ದು. ಇಲ್ಲಿ ನಾವು ಗಣಪತಿನ ತೊಗೊಂಡ್ವಿ ಇವ್ರ ಹತ್ರ. ಆ್ಯಂಡ್ ಇವ್ರ ಹತ್ರ ಕಲೆಕ್ಷನ್ಸ್ ಪ್ರತಿ ವರ್ಷ ಇವ್ರ ಹತ್ರ ತೊಗೊತಿದ್ವಿ, ಬಟ್ ಆಲ್ರೆಡಿ ಗಣಪತಿ ಇದೆ ನಮ್ಮ ಹತ್ರ. ಇವಾಗ ತೊಗೊಂಡ್ವಿ ನಾವು. ಆ್ಯಂಡ್ ಗೌರಿ ಕೂಡ ಇವ್ರ ಹತ್ರ ತೊಗೊಂಡ್ವಿ ಹೇಳ್ದಾಗೆ. ಇನ್ನೇನು ಮನೆಗೆ ಬಂದ್ವಿ. ಅಮ್ಮ ಆರತಿ ಮಾಡ್ತಾ ಇದ್ದಾರೆ. ಆರತಿ ಮಾಡಿ ಒಳಗೆ ಕರ್ಕೊಬೇಕು. ಆ್ಯಂಡ್ ಕೆಳಗಡೆ ಮನೆಯಲ್ಲಿ ಓಡಾಡಿಸಿ ಗಣಪತಿನ ಹೋಗಿದ ತಕ್ಷಣವೇ ಕೂರಿಸಿದ್ವಿ. ಆಮೇಲೆ ಅಜ್ಜಿ ದಾರನ ಅಂದರೆ ಗಣಪತಿಗೆ ಹಾಕೋಕ್ಕೆ ಆ ಥರ ದಾರ ರೆಡಿ ಮಾಡಿಕೊಂಡ್ರು. ಆಮೇಲೆ ಅಪ್ಪ ಹಾರನ ಹಾಕಿದ್ರು. ಆ್ಯಂಡ್ ಪ್ರತಿಷ್ಠಾಪನೆ ಆಲ್ರೆಡಿ ಆಗೋಯ್ತು. ಆ್ಯಂಡ್ ಗರ್ಕೆ ತಂದಿದ್ವಿ ಅಂತ ಅಂದ್ರಲ್ಲ, ಹಿಂದಗಡೆ ಇಕ್ಕಾಗಲೇ ಟ್ರೈ ಮಾಡಿದ್ವಿ, ಬಿದ್ದೋಯ್ತು. ಅದಕ್ಕೆ ಮುಂದಗಡೆನೇ ಇಕ್ಕಿದ್ವಿ. ಆ್ಯಂಡ್ ಎಲ್ಲ ನೈವೇದ್ಯ ಎಲ್ಲ ರೆಡಿ ಆಯಿತು. ಅಮ್ಮ ಬರೋಷ್ಟೊತ್ತಿಗೆ ನಾವೆಲ್ಲ ನೈವೇದ್ಯ ಎಲ್ಲ ಮಾಡಿಕೊಂಡ್ರು. ನಾವು ತಂದೆಲ್ಲ ಇಟ್ವಿ. ಆ್ಯಂಡ್ ಮಲ್ಲಿಗೆ ಹೂವನ್ನ ಹಾಕ್ತಾಯಿದ್ದೀವಿ ಗಣಪತಿಗೆ. ಆ್ಯಂಡ್ ಗೌರಿ ಕೂಡ ಅಜ್ಜಿ ಆಲ್ರೆಡಿ ಆಗಿದ್ದಾರೆ. ನಾನು ಪುಟ್ಟದಾಗಿ ರಂಗೋಲಿನ ನಾನು ಬಿಟ್ಟೆ, ಪುಟ್ಟದಾಗಿ, ಜಾಸ್ತಿ ಗ್ರ್ಯಾಂಡಾಗಿ ಬೇಡ ಅಂತ. ಆ್ಯಂಡ್ ನಮ್ಮ ಗಣಪತಿ ಎಲ್ಲ ಆಯಿತು ಪೂಜೆ ಎಲ್ಲ. ಆ್ಯಂಡ್ ಇನ್ನೇನು ಸಂಜೆ ವಿಸರ್ಜನೆ ಆಗುತ್ತೆ ಈಗ. ಆ್ಯಂಡ್ ಫೈನಲ್ಲಾಗಿ ಪೂಜೆ ಎಲ್ಲ ಆದಮೇಲೆ ಹೇಗಾಯಿತು ನಮ್ಮದು ಅದನ್ನೆಲ್ಲ ತೋರಿಸ್ತಿದ್ದೀನಿ. ಆ್ಯಂಡ್ ವಿಸರ್ಜನೆ ಟೈಮ್ ಎಲ್ಲ ಆರತಿ ಮಾಡಿ ದೇವ್ರನ್ನ ಕದಲಿಸಿ, ಗೌರಿ ಮತ್ತು ಗಣೇಶನ ಕದಲಿಸಿ ಈಗ ವಿಸರ್ಜನೆಗೆ ಎಲ್ಲ ಕಳಿಸ್ಕೊಡ್ಬೇಕು. ಅಪ್ಪ ಎಲ್ಲ ಕದಲಿಸಿ ಗಣೇಶನ
ನಾವು ತಂದಿದ್ದ ಪ್ಲೇಟಲ್ಲೇ ಎಲ್ಲ ಐತಿ. ಅಂದರೆ ಗಣೇಶ ಕೂಡಿಸಿದ ಜಾಗದಲ್ಲಿ ನಾವು ಆತನ ಹೂವು ಇಕ್ಕಿದ್ದು ಏನೇನಿದೆ ಅದನ್ನೆಲ್ಲ ಕೂಡ ನಾವು ವಿಸರ್ಜನೆಯಲ್ಲಿ ಹಾಕಬೇಕು. ಅವರು ಹೂವನ್ನು ಕೂಡ ಎಲ್ಲ ಅದರೊಳಗಡೆ ಹಾಕಿದ್ವಿ. ಈಗ ಬಕೀಟಿ ಪೂಜೆ, ನೀರಿಗೆ ಪೂಜೆ ಮಾಡಬೇಕು. ಆ್ಯಂಡ್ ಗಾಳಿ ಕೂಡ ಆಯಿತು, ಅದು ಬೇಗ ಹತ್ತುತ್ತಿರಲಿಲ್ಲ. ಆ್ಯಂಡ್ ಬ್ಯಾಕ್ಗ್ರೌಂಡ್ ಅದಕ್ಕೆ ಸಾರಿ. ಇನ್ನೇನು ವಿಸರ್ಜನೆ ಟೈಮ್ ಬರ್ತಾಯಿದೆ. ಆ್ಯಂಡ್ ನೈವೇದ್ಯಕ್ಕೆ ಹುಸ್ಲಿ ಮಾಡಿದ್ವಿ. ಈಗ ಆರತಿ ಎಲ್ಲ ಆಯಿತು. ಮಕ್ಕಳನ್ನೆಲ್ಲ ಕರೆದು ಬರೋಕ್ಕೆ ಹೋಗಿದ್ವಿ. ನಾನು ನನ್ನ ಫ್ರೆಂಡ್ಸ್ನೆಲ್ಲ ಕರೆದು ಅವ್ರಿಗೂ ಕೂಡ ಪ್ರಸಾದ ಕೊಟ್ಟು ಬೇಗ ಪೂಜೆನೂ ಕೂಡ ಮುಗೀತಾ ಇದೆ. ಆ್ಯಂಡ್ ಫೈನಲಿ ವಿಸರ್ಜನೆ. ನಾವು ಫಸ್ಟು ಗೌರಿನ ಬಿಟ್ವಿ. ಗೌರಿ ಬಿಟ್ಟಾದಮೇಲೆ ಗಣಪತಿನ ಬಿಟ್ವಿ ನಾವು. ಆ್ಯಂಡ್ ಅಪ್ಪ ಅದು ಆನೆನ ಎಲ್ಲರಿಗೂ ಪ್ರೋಕ್ಷಿಸಿದ್ರು. ಆಲ್ರೆಡಿ ನೋಡ್ತಾ ಇರ್ಬೋದು, ನಾವು ಮಣ್ಣಿಂದೆಲ್ಲ ತಂದಿದ್ದು, ಹಾಗಾಗಿ ಬೇಗ ಕರಗ್ತು. ಆ್ಯಂಡ್ ಒಂದು ವಿಷಯ ಏನಂದರೆ ನಾವು ಮಾರ್ನಿಂಗ್ ನೋಡಿದ್ವಿ, ಒಂದು ಚೂರು ಇರಲಿಲ್ಲ, ಪೂರ್ತಿ ಕರಗಿತ್ತು. ಬಿಕಾಸ್ ನಾವು ಮಣ್ಣಿನ ತಂದ್ವಿ. ಆ್ಯಂಡ್ ಮಣ್ಣಿಂದಂತ ಬಣ್ಣ ಬಳ್ದಿರ್ತಾರೆ, ಅದು ಬೇಡ ಗಣಪತಿಗೆ. ಆ್ಯಕ್ಚುಲಿ ಮಣ್ಣಿಂದ ಅದು ಟೇಸ್ಟ್ ಆ್ಯಕ್ಚುಲಿ ಮಣ್ಣಿಂದೇ ಬೆಟರ್. ಆ್ಯಂಡ್ ಅದೆಲ್ಲ ಇಕೋ ಫ್ರೆಂಡ್ಲಿ ಅಲ್ಲ. ಆ್ಯಂಡ್ ಅದು ಸ್ವಲ್ಪ ಡೇಂಜರಸ್ ಕೂಡ ಎನ್ವೈರನ್ಮೆಂಟ್ಗೆ. ಗಣಪತಿನೂ ಕೂಡ ಮನೆಗೆ ಹೋದ. ಆ್ಯಂಡ್ ನೀವು ಕೂಡ ನಾನು ಕೂಡ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ.